ಅಳಿಸಿ ಉಳಿಸುವ ಬರಹ. ರೋಹಿತ್ ಮತ್ತು ಸೂರಜ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಹಳ್ಳಿಯಲ್ಲಿ ಕೆಲಸ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಪೇಟೆಗೆ ಹೋಗೋ ನಿರ್ಧಾರವನ್ನು ಮಾಡ್ತಾರೆ. ಒಂದು ದಿನ ಇಬ್ಬರು ಪೇಟೆಗೆ ಹೊರಡ್ತಾರೆ. ಹಳ್ಳಿಯಿಂದ ಪೇಟೆ ತುಂಬ ದೂರದಲ್ಲೇನೋ ಇರೋದಿಲ್ಲ. ಯಾಕೆ ಸುಮ್ಮನೆ ಬಸ್ಸಿಗೆ ಹಣ ನೀಡಬೇಕು ಅನ್ನೋ ಕಾರಣಕ್ಕೆ ಅವರಿಬ್ಬರು ನಡೆದೇ ಹೋಗೋ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸ್ವಲ್ಪ ದೂರ ನಡೆದ ಮೇಲೆ ಇಬ್ಬರಿಗೂ ಸುಸ್ತಾಗತ್ತೆ. ಹಾಗಾಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ತಾರೆ. ಇಲ್ಲಿಂದ ಸಿಟಿ ಎಷ್ಟು ದೂರದಲ್ಲಿದೆ ಅನ್ನೋ ಬಗ್ಗೆ ಇಬ್ಬರ ಮಧ್ಯೆ ಸ್ವಲ್ಪ ಚರ್ಚೆ ನಡೆಯುತ್ತೆ. ಕೋಪಗೊಂಡಂತಹ ಸೂರಜು ರೋಹಿತ್ನ ಕೆನ್ನೆಗೆ ಬಾರಿಸ್ತಾನೆ. ಆಪ್ತ ಸ್ನೇಹಿತನಿಂದ ಏಟನ್ನ ತಿಂದರೂ ರೋಹಿತ್ ಒಂದೇ ಒಂದು ಮಾತನ್ನ ಆಡೋದಿಲ್ಲ. ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಒಂದು ಕೋಲನ್ನ ತೆಗೆದುಕೊಂಡು ನೆಲದ ಮೇಲೆ, ಇಂದು ನನ್ನ ನೆಚ್ಚಿನ ಆತ್ಮೀಯ ಸ್ನೇಹಿತ ನನ್ನನ್ನು ಹೊಡೆದ ಅಂತ ಬರೀತಾನೆ. ಸ್ವಲ್ಪ ಸಮಯದ ನಂತರ ಇಬ್ರು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ನದಿ ಹರಿತಾ ಇರುತ್ತೆ. ಅದನ್ನ ದಾಟ್ಕೊಂಡು ಇವರು ಸಿಟಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಇಬ್ರು ನದಿಯನ್ನ ದಾಟ್ತಾ ಇರ್ತಾರೆ. ಈ ಟೈಮ್ನಲ್ಲಿ ರೋಹಿತ್ನ ಕಾಲು ಕೆಸರಲ್ಲಿ ಸಿಕ್ಕೊಂಡು ಆತ ಬಿದ್ದುಬಿಡ್ತಾನೆ. ಕಾಪಾಡಿ ಅಂತ ಕೂಕ್ಕೊಳ್ತಾ ಇದ್ದಂತೆ ಸೂರಜ್ ಆತನ ರಕ್ಷಣೆಗೆ ಬರ್ತಾನೆ. ಸೂರಜ್ ರೋಹಿತ್ನನ್ನ ರಕ್ಷಿಸಿ ಪಟ್ಟಣದ ಕಡೆ ಕರ್ಕೊಂಡು ಬರ್ತಾನೆ. ಸ್ವಲ್ಪ ದೂರ ಬಂದಾಗ ಒಂದು ಗೋಡೆ ಕಾಣಿಸುತ್ತೆ. ಆ ಗೋಡೆ ಮೇಲೆ ರೋಹಿತ್, ಇಂದು ನನ್ನ ಆತ್ಮೀಯ ಸ್ನೇಹಿತ ನನ್ನ ಜೀವವನ್ನು ಉಳಿಸಿದ ಅಂತ ಬರೀತಾನೆ. ಇದನ್ನು ನೋಡಿದ ಸೂರಜ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ನಾನು ಕಪಾಳಕ್ಕೆ ಹೊಡೆದಾಗ ನೀನು ಅಲ್ಲೇ ಬರ್ದೆ, ಅದೇ ನಾನು ನಿನ್ನನ್ನು ನದಿಯಲ್ಲಿ ರಕ್ಷಣೆ ಮಾಡಿದಾಗ ನೀನು ಯಾಕೆ ಅಲ್ಲಿ ಬರ್ದಿಲ್ಲ? ಇಷ್ಟು ದೂರ ಬಂದು ಗೋಡೆ ಮೇಲೆ ಏಕೆ ಬರ್ದೆ ಅಂತ ಕೇಳ್ತಾನೆ. ಆಗ ರೋಹಿತ್ ಹೇಳ್ತಾನೆ, ಬೇರೆಯವರು ಮಾಡೋ ಕೆಟ್ಟ ಕೆಲಸಗಳನ್ನು, ಕೆಟ್ಟ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದು ಆ ವ್ಯಕ್ತಿ ಬಗ್ಗೆ ನಮ್ಮಲ್ಲಿ ದ್ವೇಷವನ್ನು ಹುಟ್ಟಾಕತ್ತೆ. ಅದಕ್ಕೆ ನೀನು ಕಪಾಳ ಮೋಕ್ಷವನ್ನು ಮಾಡಿದಾಗ ನಾನು ನೆಲದ ಮೇಲೆ ಬರೆದೆ. ಯಾಕಂದರೆ ಸ್ವಲ್ಪ ಗಾಳಿ ಅಥವಾ ಮಳೆ ಬಂದಾಗ ನಾನು ಬರೆದಿದ್ದು ಅಳಿಸೋಗತ್ತೆ. ಅದೇ ನೀನು ಸಹಾಯ ಮಾಡಿದಾಗ ನಾನು ಗೋಡೆ ಮೇಲೆ ಬರೆದೆ. ಯಾಕಂದರೆ ಒಬ್ಬರ ಸಹಾಯವನ್ನು ಎಂದಿಗೂ ಮರಿಬಾರ್ದು. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ನೀನು ನನ್ನ ಪ್ರಾಣವನ್ನು ಉಳಿಸಿದೀಯ. ಈ ಸಹಾಯವನ್ನು ನಾನು ಗೋಡೆಯ ಮೇಲೆ ಬರೆದೆ. ಯಾಕಂದರೆ ಇದು ನನಗೆ ಸದಾ ನೆನಪಿರತ್ತೆ. ಗೋಡೆಯ ಮೇಲೆ ಬರೆದಿದ್ದು ದೀರ್ಘಕಾಲ ಉಳಿಯತ್ತೆ ಅಂತ ರೋಹಿತ್ ಹೇಳ್ತಾನೆ. ರೋಹಿತ್ನ ಉತ್ತರವನ್ನ ಕೇಳಿದ ಸೂರಜ್ ಸಂತೋಷಗೊಳ್ತಾನೆ. ರೋಹಿತ್ನನ್ನ ತಬ್ಕೊಳ್ತಾನೆ. ಇಬ್ರು ಒಟ್ಟಿಗೆ ಮತ್ತೆ ನಗರದ ಕಡೆ ಹೆಜ್ಜೆಯನ್ನು ಹಾಕ್ತಾರೆ. ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.